ಇಚ್ಛೆಯನ್ನ ಅರಿತಂತಹ ಸತಿಯಾಗಿದ್ರು ಚೆನ್ನಮ್ಮ ಅವರ ಆದರ್ಶಪ್ರಾಯ ಬದುಕಿಗೆ ಕರಗಿ ಹೋಗಿದ್ದಾರೆ ಕರುನಾಡಿನ ಅಭಿಮಾನಿಗಳು. ಈ ನಡುವೆ ನೋವಿನಲ್ಲೇ ಭಾವುಕ ವಿದಾಯ ಹೇಳೋದಕ್ಕೆ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಕುಟುಂಬ ಮಾಡಿಕೊಳ್ಳುತ್ತಾ ಇದೆ. ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ಪೂಜೆಯನ್ನ ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹರದನಹಳ್ಳಿಯತ್ತ ಪಾರ್ಥಿವವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಬೆಟ್ಟದ ರಂಗನಾಥ ಸ್ವಾಮಿ ಚೆನ್ನಮ್ಮ ಅವರ ಇಚ್ಛೆಯ ದೇವರಾಗಿದ್ರು. ಅವರು ಬದುಕಿರಬೇಕಾದ್ರೆ ಹೇಳ್ತಾ ಇದ್ರಂತೆ, ದೇವರ ಪಾದದಲ್ಲೇ ನಾನು ಪಂಚಭೂತಗಳಲ್ಲಿ ಲೀನವಾಗಬೇಕು, ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಸೊ ಕುಟುಂಬಸ್ಥರು ಚೆನ್ನಮ್ಮ ಅವರ ಕೊನೆಯ ಆಸೆಯನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಈ ದೇವಸ್ಥಾನದ ತಪ್ಪಲಲ್ಲಿರುವಂತಹ ಜಾಗ ಇತ್ತೀಚೆಗಷ್ಟೇ ದೇವೇಗೌಡರ ಕುಟುಂಬ ಖರೀದಿ ಮಾಡಿತ್ತು. ಆಲ್ಮೋಸ್ಟ್ ಒಂದು 37 ಎಕರೆ ಇದೆ. ಸೊ ಅಲ್ಲೇ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಕಣ್ಣೀರ ಕಡಲಲ್ಲಿ ದೇವೇಗೌಡರ ಕುಟುಂಬ ಮುಳುಗಿದೆ. ಸರ್ವಸ್ವವನ್ನು ದಾರಿ ಎರೆದ ದೇವತೆಗೆ ಕೊನೆಯ ವಿದಾಯ ಹೇಳೋದಕ್ಕೆ ಕುಟುಂಬ ವರ್ಗ ಮುಂದಾಗ್ತಾ ಇದೆ. ಯಾವುದೇ ಕುಟುಂಬಕ್ಕೆ ಸಾವಿನ ವಿದಾಯ ಇದೆಯಲ್ಲ, ಅದು ಅತ್ಯಂತ ನೋವಿನ ವಿದಾಯ. ಆದರೂ ಕರ್ತವ್ಯವನ್ನ ನಿಭಾಯಿಸಬೇಕಾಗಿ ಬರ್ತಾ ಇದೆ. ಇನ್ನೊಂದು ಕಡೆಗೆ ತನ್ನ ಎಲ್ಲಾ ಇಚ್ಛೆಯನ್ನ ಅರಿತಂತಹ ಸತಿ ಆಕೆಯನ್ನ ಬಿಟ್ಟು ಕೊಡೋದು ಹೇಗೆ ಅನ್ನೋ ನೋವು ದೇವೇಗೌಡರನ್ನ ಪರಿಪರಿಯಾಗಿ ಕಾಡ್ತಾ ಇದೆ. ಚೆನ್ನಮ್ಮ ಅವರ ಪಾರ್ಥಿವದ ಪಕ್ಕದಲ್ಲೇ ದೇವೇಗೌಡರು ಕೂತಿರೋದನ್ನ ನೀವು ಗಮನಿಸ್ತಾ ಇದ್ದೀರ. ಪತ್ನಿಯನ್ನ ಬಿಟ್ಟು ಒಂದಿಂಚು ಕೂಡ ಮೊನ್ನೆಯಿಂದ ಅಲುಗಾಡ್ತಾ ಇಲ್ಲ ದೇವೇಗೌಡರು. ಅತ್ತೆ ಚೆನ್ನಮ್ಮ ಅವರ ಅಗಲಿಕೆಯ ನೋವು ಡಾಕ್ಟರ್ ಮಂಜುನಾಥ್ರನ್ನ ಕೂಡ ಕಾಡ್ತಾ ಇದೆ, ಬಾಧಿಸ್ತಾ ಇದೆ. ಅಳಿಯ ಆದಾಗ್ಲಿಂದ ನನಗೆ ತಾಯಿ ಅಂತಿದ್ರು ಅವರು ಅಂತ ಅವರ ಗುಣಗಾನವನ್ನು ಮಾಡಿದ್ದಾರೆ. 20 ವರ್ಷ ನಮ್ಮ ಜೊತೆಯಲ್ಲೇ ಇದ್ರು, ಅವಿಭಾಜ್ಯ ಕುಟುಂಬದ ಗಂಗೋತ್ರಿ ನಮ್ಮ ಅತ್ತೆ ಅಂತ ಅತ್ತೆಯ ತ್ಯಾಗ ಮತ್ತು ಇಡೀ ಕುಟುಂಬವನ್ನ ಗಟ್ಟಿಯಾದ ಅಂಟಿನಂತೆ ಹೇಗೆ ಇಟ್ಕೊಂಡಿದ್ರು ಅನ್ನೋದನ್ನ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಈಗಿನ ವಿಧಿವಿಧಾನಗಳು ಏನು, ಮುಂದೆ ಏನು, ಯಾವ ರೀತಿ ಮಾಡ್ಕೊಂಡು ಹೋಗ್ತೀರಿ? ಅಲ್ಲ, ಇವಾಗ ಇಲ್ಲಿಂದ ನಾವು ಅಲ್ಲಿ ಹರದನಹಳ್ಳಿ ಪಕ್ಕ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈಗ ಆಲ್ರೆಡಿ ಅದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಾಗ ನಿಗದಿ ಮಾಡಲಾಗಿದೆ. ಸೊ ಇವಾಗ ಇಲ್ಲಿಂದ ನಾವು ಹರದನಹಳ್ಳಿ ಊರೊಳಗೆ ಮೆರವಣಿಗೆ ಆಗಿದೆ, ಮೆರವಣಿಗೆ ಮಾಡಬೇಕಾಗಿದೆ. ಸೊ ಇವಾಗ ಇಲ್ಲಿ ಇನ್ನು ಮುಂದೆ ಸಾರ್ವಜನಿಕರಿಗೆ ಇಲ್ಲಿ ದರ್ಶನ ಇಲ್ಲ. ಈಗ ಏನಿದ್ರು ಮುಂದೆ ಇಲ್ಲಿ ಅಲ್ಲಿಗೆ ಬರಬೇಕಾಗುತ್ತೆ ಎಲ್ಲ. ಅದರಿಂದ ಎಲ್ಲ ಸಾರ್ವಜನಿಕರಿಗೆ ಒಂದು ವಿನಂತಿ ಮಾಡ್ತಾ ಇರೋದು ಅಂದರೆ, ಇವಾಗ ಹರದನಹಳ್ಳಿ ಪಕ್ಕ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಕ್ರಿಮೇಷನ್ ಏನಾಗುತ್ತೆ 2 ಗಂಟೆಗೆ. ಸೊ ತಾವೆಲ್ಲ ಅಲ್ಲಿ ಬಂದು ದರ್ಶನ ಪಡಿಬೇಕು ಅಂತ ನಮ್ಮ ವಿನಂತಿ. ಅಂದರೆ ಆ ಒಂದು ಸ್ಥಳ ಇದೆಯಲ್ಲ ಸರ್, ಅಂದ್ರೆ ಏನು ದೇವೇಗೌಡರ ಸೂಚನೆ ಕೆಟ್ಟಿದ್ದ ಅಥವಾ ಅಲ್ಲೇ ಮಾಡಬೇಕು ಅನ್ನೋದೇನು ಪೂರ್ವ ನಿಗದಿತ ಆಗಿತ್ತು ಸರ್? ಇಲ್ಲ, ಅಂದರೆ ಯಾಕೆಂದರೆ ಹರದನಹಳ್ಳಿ ದೇವೇಗೌಡರು ಹುಟ್ಟಿದಂಥ ಊರು ಮತ್ತು ಯಾವಾಗಲೂ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸೋದು ಅವ್ರದ್ದು ಯಾವಾಗಲೂ ಅಷ್ಟೇ. ಯಾವಾಗಲೂ ರಂಗನಾಥ ಸ್ವಾಮಿಗೆ ಅವರು ಪೂಜೆ ಸಲ್ಲಿಸ್ತಾ ಇದ್ದರು. ಅದರಲ್ಲಿ ಅಪಾರವಾದ ನಂಬಿಕೆ. ಯಾಕೆಂದರೆ ಅವ್ರಿಗೆ ಹಲವಾರು ಬಾರಿ ರಂಗನಾಥ ಸ್ವಾಮಿ ಕನಸಲ್ಲಿ ಬಂದು ಏನು ಹೇಳಿದ್ದಾನೆ ಅದೇ ರೀತಿ ನಡೆದಿದೆ ಅವರ ಬದುಕಿನಲ್ಲಿ. ಅದರಿಂದ ಒಂದು ಅಪಾರವಾದಂಥ ಒಂದು ನಂಬಿಕೆ ರಂಗನಾಥ ಸ್ವಾಮಿ ದೇವರಲ್ಲಿ. ಹಾಗಾಗಿ ಆ ತಪ್ಪಲಿನಲ್ಲೇ ಅದರ ರಂಗನಾಥ ಸ್ವಾಮಿ ಇದು ಬೆಟ್ಟದ ಕೆಳಗಡೆ ಅಂಟುಕೊಂಡಂಥ ಜಮೀನಲ್ಲಿ ಅಂತ್ಯಕ್ರಿಯೆ ಆಗಬೇಕು ಅನ್ನೋದು ಅವರ ಇಚ್ಛೆ. ಸರ್, ತಾವು ಒಬ್ಬ ಅಳಿಯನಾಗಿ ಮನೆಗೆ ಬಂದ್ರಿ, ತಮಗೆ ಅವರು ಅತ್ತೆಗಿಂತ ಒಂದು ತಾಯಿಯಾಗಿ ಕಂಡಂಥದ್ದು ಹೇಗೆ, ಅವ್ರ ಪ್ರೀತಿನ ಹೇಗೆ ನೆನೆಸ್ಕೊಂಡು? ಇಲ್ಲ, ಯಾಕೆಂದರೆ ನಾನು ಮದುವೆ ಆಗಿದ್ದು 1982ನೇ ಇಸ್ವಿನಲ್ಲಿ. ಸೊ ಅದಂತೂ ನಿಜ, ಅವರು ಕೇವಲ ಅತ್ತೆ ಆಗಿರಲಿಲ್ಲ, ತಾಯಿ ಆಗಿದ್ದರು. ಯಾಕೆಂದರೆ ಬಹಳ ನಾವು ಜೊತೆಯಾಗಿ ಸುಮಾರು 21 ವರ್ಷ ನಮ್ಮ ಮನೆಯಲ್ಲೇ ಜೊತೆಯಾಗಿದ್ವಿ ನಾವು. ನಂತರ ನಮ್ಮ ನಾದಿನಿ ಮನೆ ಇದು ಇವಾಗ ಏನಿದ್ರು ಡಾಕ್ಟರ್ ಚಂದ್ರಶೇಖರು ಮತ್ತು ಶೈಲಜಾ ಅವ್ರ ಮನೆಯಲ್ಲಿ ಅಲ್ಲಿ 15 ವರ್ಷ ಇದ್ದರು. ಹೀಗಾಗಿ ಒಡನಾಟ ಒಂದು ಅವಿಭಾಜ್ಯ ಕುಟುಂಬದ ಸಂಗಮ ಆಗಿದ್ದರು ಅವರು. ಅವಿಭಾಜ್ಯ ಕುಟುಂಬದ ಗಂಗೋತ್ರಿನೇ ಆಗಿದ್ದರು ಅವರು. ಸೊ ಹಾಗಾಗಿ ಅವರನ್ನು ನಾವು ನಿಜವಾಗ್ಲೂ ದೇವ್ರ ಸ್ಥಾನದಲ್ಲಿ ಇಟ್ಟು ನೋಡ್ತೇವೆ. ಅವರು ಯಾರು ಬಂದರೂ ಕೂಡ ಊಟ ಮಾಡಿದ್ಯಾ, ತಿಂಡಿ ಅನ್ನಪೂರ್ಣೇಶ್ವರಿ ಅಂತ ಇದ್ರು ಎಲ್ಲರೂ ಕೂಡ. ಅವ್ರದ್ದು ಇನ್ನೊಂದು ಬಹಳ ದೊಡ್ಡ ಒಂದು ಗುಣ ಏನು ಅಂದರೆ, ಅವರಿಗೆ ಸ್ವಂತ ನೋವಿದ್ರೂ ಅವರಿಗೆ ಹಲವಾರು
ಕಹಿ ಘಟನೆಗಳಿದ್ದರೂ ಕೂಡ ಯಾರಾದರೂ ಬಂದರೆ ಪ್ರೀತಿಯಿಂದ ಮಾತಾಡ್ಸೋದು. ಓಕೆ, ಇದು ಡಾಕ್ಟರ್ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಹೊಳೆ ನರಸೀಪುರ.